Hello guys, welcome back to Banking Kannadiga. In this video, I'm going to share about IPS calendar 2025-26 about the possible changes. From last week, there is a big news that from a credible source that the RRB notification will be delayed and notification will come earlier than RRB ಅಂತ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ಐಡಿಯಾ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ಅದನ್ನು ಹೇಳಿದ್ದು ಫಸ್ಟು ಆಕಾಶ್ ಸರ್ ಅಂತ ತುಂಬ ಜನ ಗೊತ್ತಿರುತ್ತೆ. ಗೊತ್ತಿಲ್ಲದವರಿಗೆ ಆಕಾಶ್ ಸರ್ ತುಂಬ ವ್ಯಾಸ್ಟ್ ಎಕ್ಸ್ಪೀರಿಯೆನ್ಸ್ ಇರೋರು ಆ್ಯಂಡ್ ತುಂಬ ಜನ ಅವರು ವರ್ಕ್ ಮಾಡಿ ವಾಲಂಟರಿ ರಿಸೈನ್ ಏನೋ ಮಾಡಿರ್ಬೋದು ಅಥವಾ ರಿಟೈರ್ಮೆಂಟ್ ತೊಗೊಂಡಿರ್ಬೋದು. ಬಟ್ ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದೆ, ಬ್ಯಾಂಕಿಂಗ್ ಕೋಚಿಂಗ್ ಇನ್ಸ್ಟಿಟ್ಯೂಷನು ಮಹಾರಾಷ್ಟ್ರ, ನವಿ ಮುಂಬೈ ಮೇ ಬಿ. ಸೊ ಅವ್ರಿಗೆ ತುಂಬ ಕನೆಕ್ಷನ್ಸ್ ಇದೆ ಎಲ್ಲ ಬ್ಯಾಂಕ್ಗಳಲ್ಲೂ, ಅಸೋಸಿಯೇಷನಲ್ಲೂ, IBPS ಅಲ್ಲೂ ಕನೆಕ್ಷನ್ ಇದೆ. ಮೇ ಬಿ ಅವರು ಆಲ್ಮೋಸ್ಟ್ ಅವ್ರು ಹೇಳಿರೋ 10 ನ್ಯೂಸಲ್ಲಿ ರಾಂಗ್ ಆಗೇ ಇಲ್ಲ ಅಂತಿಲ್ಲ. ರಾಂಗ್ ತುಂಬ ಆಗಿದೆ, 3, 4, 5 ಆಗಿದೆ. ಬಟ್ ಈಸ್ ಓಕೆ, ಅವ್ರು ಹೇಳಿದರೆ ಒಂದು ರೇಂಜಿಗೆ ನಂಬೋದು. ಆ ಥರ ಅವ್ರು ಹೇಳಿದ ಮೇಲೇ ಉಳಿದಿರೋ ಯೂಟ್ಯೂಬ್ ಚಾನಲ್ಗಳು ಯಾವುದೇ ಆಗಿರಲಿ, ಇರೆಸ್ಪೆಕ್ಟಿವ್ ಎನಿ ಚಾನಲ್, ಬಿಗ್ ಸ್ಮಾಲ್ ಯಾವುದೇ ಇದ್ದರೂ ಅವರೇ ಅವ್ರದ್ದೇ ಸೋರ್ಸು. ಇದರಲ್ಲಿ ನ್ಯೂಸ್ ಅಂತ ಆಗ್ತಿರ್ತಾರೆ, ಬಟ್ ಅಪ್ಡೇಟ್ಸ್ ಬರೋದೇ ಅವರಿಂದ ಮೇಯ್ನಾಗಿ. ಆ್ಯಂಡ್ ಅವರು ಹೇಳಿರೋ ಪ್ರಕಾರ ಪೋಸ್ಟ್ಪೋನ್ ಆಗುತ್ತೆ ಅಂತ ಬಿಕಾಸ್ ಆಫ್ ಅಮಲ್ಗಮೇಷನ್. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ, ಮೇ ಬಿ ನಾನು ರಾಂಗ್ ಇರ್ಬೋದು ಅಥವಾ ರೈಟ್ ಇರ್ಬೋದು, ನೋ ಐಡಿಯಾ. ಆ್ಯಂಡ್ ನಾನೇನು ಹೇಳ್ತೀನಿ ಅದು ಮ್ಯಾಟರ್ ಆಗಲ್ಲ, ಆ್ಯಂಡ್ ಸರ್ ಏನು ಹೇಳ್ತಾರೆ ಅಲ್ಟಿಮೇಟ್ಲಿ ಅದು ಮ್ಯಾಟರ್ ಆಗಲ್ಲ. ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದೇನು ಅಂದರೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನು ಬರುತ್ತೆ ಅದು. ಆ್ಯಂಡ್ ಅಫಿಷಿಯಲ್ ನೋಟಿಫಿಕೇಷನ್ನು ಯಾವಾಗ ಬರುತ್ತೆ ಅನ್ನೋದಕ್ಕಿಂತ ನೀವು ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಇನ್ನೂ ಮ್ಯಾಟರ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಡಿಲೇ ಆದರೆ IBPS PO ಫಸ್ಟ್ ಬರುತ್ತೆ. ನಾನು ಡಿಲೇ ಆಯಿತು ಅಂತ ಅಂದ್ಕೊಳ್ಳಿ, ಓಕೆ, ಡಿಲೇ ಆಯಿತು, ಲೇಟಾಗಿ ಬಂತು ಅಂತ ಅಂದ್ಕೊಂಡ್ರೆ PO ಫಸ್ಟ್ ಬರುತ್ತೆ. ಆ್ಯಂಡ್ IBPS PO ಈಸ್ ಮಚ್ ಲೈಕ್ ಒನ್ ಲೆವೆಲ್ ಹೈಯರ್ ದೆನ್ RRB PO. ನೀವು ಸ್ಟಾರ್ಟಿಂಗ್ ಈಗ ಫಸ್ಟ್ ನ್ಯೂ ಆಸ್ಪಿರೆಂಟ್ಸ್ ಇರ್ತೀರ ಅಥವಾ ಓಲ್ಡ್ ಆಸ್ಪಿರೆಂಟ್ಸ್ ಇರ್ತೀರ. ನಿಮಗೊಂದು ನ್ಯೂ ಆಸ್ಪಿರೆಂಟ್ಸ್ಗೆ ಎಸ್ಪೆಷಲಿ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸೇ ಕೊಟ್ಟಿಲ್ಲ ಅಂತಂದರೆ ಇದು ಒಳ್ಳೆ ಆಪರ್ಚುನಿಟಿ. ನೀವು RRB POನೇ ಟಾರ್ಗೆಟ್ ಮಾಡಿದರೆ ನಿಮಗೆ ಒಳ್ಳೆ ಆಪರ್ಚುನಿಟಿ. ನೀವೇನೇನು ಮಿಸ್ಟೇಕ್ ಮಾಡ್ತೀರಾ IBPS PO ಪ್ರಿಲಿಮ್ಸಲ್ಲಿರ್ಬೋದು ಅಥವಾ ಮೇನ್ಸ್ ಕ್ವಾಲಿಫಿಕೇಷನ್ ಆದರೆ ಮೈನ್ಸಲ್ಲಿರ್ಬೋದು, ಅದನ್ನು RRB PO ಪ್ರಿಲಿಮ್ಸಲ್ಲಿ ತಿದ್ಕೋಬೋದು. ತುಂಬ ಮಾಡ್ತೀರಾ ಅಂದರೆ ಬೇಸಿಕ್ ಮಿಸ್ಟೇಕ್ಸ್ ಆಗ್ಬೋದು, ಅಥವಾ ಎಕ್ಸಾಮ್ ಪ್ರೆಷರು, ಎಕ್ಸಾಮ್ ಟೆನ್ಷನ್, ಎಕ್ಸಾಮ್ ಹಾಲು, ಅಲ್ಲಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಎಂದು ಒಂದು ಸಲ ಅನ್ಕಂಫರ್ಟಬಲ್ ಇರುತ್ತೆ. ನೀವು ಮನೇಲೇ ಒಂಥರ ಪ್ರಾಕ್ಟೀಸ್ ಮಾಡ್ತೀರಾ, ಮನೇಲಿ ಈವನ್ನು ನೀವು ಯಾವ ಶೀಟಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ಯಾವ ಪೆನ್ನಲ್ಲಿ ಬೈಂಡ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ, ಅಲ್ಲಿ ಯಾವ ಥರ ಇರುತ್ತೆ, ಅಲ್ಲಿ ನಿಮಗೆ ಡೆಸ್ಕ್ ಯಾವ್ದು ಸಿಗುತ್ತೆ, ಆ್ಯಂಡ್ ಸಿಸ್ಟಮಲ್ಲಿ ಮೌಸ್ ಹೇಗೆ ವರ್ಕ್ ಆಗುತ್ತೆ, ಮೌಸ್ದು ಇದಿರೋದಲ್ಲ ಅದು ಸೆನ್ಸಿಟಿವಿಟಿ, ಆ ಸೆನ್ಸಿಟಿವ್ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಎಸ್ಪೆಷಲಿ RRB ಕ್ಲರ್ಕ್, ಯಾಕೆಂದರೆ RRB ಕ್ಲರ್ಕಲ್ಲಿ ಈವನ್ ಸೆಕೆಂಡ್ಸ್ ಮ್ಯಾಟರ್ಸ್. ಅಷ್ಟು ಫಾಸ್ಟಾಗಿ ಮಾಡಬೇಕು ಆ್ಯಂಡ್ ಅಷ್ಟು ಸ್ಕೋರ್ ಮಾಡಬೇಕು. ಸೊ ಅದರಿಂದ ಒಳ್ಳೆ ಆಪರ್ಚುನಿಟಿ ಅಂತ ತೊಗೊಳ್ಳಿ ಅಕಸ್ಮಾತ್ ಡಿಲೇ ಆದರೆ. ಆ್ಯಂಡ್ ನನ್ನ ಐಡಿಯಾ ಏನು ಅಂದರೆ ಆ್ಯಕ್ಚುಲಿ ಅಮಾಲ್ಗಮೇಷನ್ ಅನ್ನೋದು ಒನ್ ಸ್ಟೇಟ್ ಒನ್ RRB ಅನ್ನೋದು 2024 ಆಲ್ಮೋಸ್ಟ್ ನ್ಯೂಸ್ ಎಲ್ಲರಿಗೂ ಸ್ಪ್ರೆಡ್ ಆಗಿತ್ತು. ಅಫಿಷಿಯಲ್ ಆಗಿ ಮಾಡ್ತಾರೆ ಆ ಥರ, ಫೈನಾನ್ಸ್ ಮಿನಿಸ್ಟ್ರು ಆ ಥರ ಸೆಪ್ಟೆಂಬರಲ್ಲಿ. ಸೊ ಕ್ಯಾಲೆಂಡರ್ ರಿಲೀಸ್ ಆಗಿದ್ದು ಜಾನ್ 16, ಮೇ ಬಿ 16 or 15, ನಾನು ಅಪ್ಡೇಟ್ ಮಾಡಿದ್ದೀನಿ ಕ್ಯಾಲೆಂಡರು. ಮೊದಲೇ ಗೊತ್ತಿತ್ತು IBPSಗೆ ಈ ಥರ ಅಮಾಲ್ಗಮೇಷನ್ ಆಗ್ತದೆ. ಸೊ ಆಗಿದ್ದಿದ್ರೆ ಅಮಾಲ್ಗಮೇಷನ್ನೇ ರೀಸನ್ ಆಗಿದ್ದಿದ್ರೆ ಮೇ ಬಿ ಅವರು ಆಗಲೇ ಚೇಂಜ್ ಮಾಡ್ಬೋದಿತ್ತೇನೋ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅಮಾಲ್ಗಮೇಷನ್ ಆಗಾಯಿತು ಆಲ್ರೆಡಿ May 1 ಅಥವಾ 31 ಈ ಮಂತೇ ಆಗಿದೆ. ಅಮಾಲ್ಗಮೇಷನ್ ಆಗಿದೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ IBPS POಗೆ ಅವರು ಕೇಳೋಕ್ಕಾಗಲ್ಲ. IBPS PO ಅಂದರೆ ಮೀನ್ಸ್ IBPS ಆರ್ಗನೈಸೇಷನ್ ಅಷ್ಟೇ. ಆರ್ಗನೈಸೇಷನ್ ಬಿಟ್ಟಾಕಿ, ಆರ್ಗನೈಸೇಷನ್ ಬಿಟ್ಟು PO ಪೋಸ್ಟ್ ಕೊಡೋದು 10 ಬ್ಯಾಂಕ್ಸ್. ಆ 10 ಬ್ಯಾಂಕ್ಸು ಪ್ಯಾನ್ ಇಂಡಿಯಾ ಗೌರ್ಮೆಂಟ್ ಬ್ಯಾಂಕ್ಸ್. ಸೊ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಬ್ಯಾಂಕ್ಗಳು ರಿಪೋರ್ಟ್ ಮಾಡೋದು ವೇಕೆನ್ಸಿನ ಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಸ್ಟೇಟಲ್ಲೂ ಇರ್ತಾರೆ, ಟ್ರಾನ್ಸ್ಫರ್ಸ್ ಇರುತ್ತೆ, ಪ್ರಮೋಷನ್ಸ್ ಇರುತ್ತೆ, ರಿಟೈರ್ಮೆಂಟ್ ಇರುತ್ತೆ, ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಇರ್ತಾರೆ, ಸೊ ರೆಕ್ರೂಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅವರು ರಿಪೋರ್ಟ್ ಮಾಡೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈವನ್ ನೋಟಿಫಿಕೇಷನ್ ಬಂದಮೇಲೂ ತುಂಬ ಬ್ಯಾಂಕ್ಗಳು ನೋಟಿಫಿಕೇಷನ್ ಬಂದ ಮೇಲೆ ಅನೌನ್ಸ್ ಮಾಡ್ತಾರೆ ವೇಕೆನ್ಸಿನ. ಸೊ ಅವರು ಇಷ್ಟು ಬೇಗ ಇವ್ರು ಹೇಳಿದ್ರು, ಇಷ್ಟು ಬೇಗ ಮತ್ತೆ ವೇಕೆನ್ಸಿ ಅವರು ಕೊಡೋಕ್ಕಾಗಲ್ಲ ನೋಟಿಫಿಕೇಷನ್ಗೆ IBPS ಅವರು. ಅದಕ್ಕೆ RRB ನನ್ನ ಅನ್ಸೋದು RRB ಫಸ್ಟ್ ಇರುತ್ತೆ, IBPS ಸೆಕೆಂಡ್ ಇರುತ್ತೆ ಅಂತ. RRBಲಿ ಏನಕ್ಕೆ ಆ ಥರ ಆಗಲ್ಲ ಅಂದರೆ ಪ್ರಾಬ್ಲಮ್ಮು, RRBs ಆರ್ ರಿಸ್ಟ್ರಿಕ್ಟೆಡ್ ಟು ಒನ್ ಸ್ಟೇಟ್ ಮೇಜರ್ಲಿ. ಸೊ ಅವರು ಬೇಗ ಹೇಳ್ಬೋದು, ಬೇಗ ಡಾಟಾ ಕಲೆಕ್ಟ್ ಮಾಡಿಬಿಟ್ಟು ಸೊ ನಮಗೆ ಇಷ್ಟು ವೇಕೆನ್ಸಿ ಅಂತ ಹೇಳ್ಬೋದು. ಆ್ಯಂಡ್ ಯೂಶ್ವಲಿ RRB ವೇಕೆನ್ಸೀಸು ರಿಪೋರ್ಟ್ ಆಗಿದ್ದು ಯೂಶ್ವಲಿ ಚೇಂಜ್ ಆಗಲ್ಲ, ಅನ್ಲೈಕ್ IBPS. RRB ಈಗ ನಮ್ಮ ಸ್ಟೇಟ್ ಅಂದರೆ ನಮಗೆ 2, ಇವಾಗಂತೂ 1. ಸೊ ಅವರು ಚೇಂಜ್ ಮಾಡಲ್ಲ. ಬಟ್ IBPS ಆದರೆ IBPSಲ್ಲಿ 10 ಬ್ಯಾಂಕ್ಸ್ ಇದೆ. ಸೊ ಆ ಬ್ಯಾಂಕ್ಸ್ ಒಂದೊಂದು ಬ್ಯಾಂಕ್ ರಿಪೋರ್ಟೇ ಮಾಡಲ್ಲ. ಸೊ ಅವರು ಚೇಂಜ್ ಮಾಡೋ ಪಾಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ IBPS ಲೇಟಾಗಿ ಆಗೋದು, RRB ಫಸ್ಟ್ ಆಗೋದು. ಆ್ಯಂಡ್ ಎನಿವೇಸ್ RRB ಆದರೆ ಇದುವರೆಗೂ ಯಾವಾಗಲೂ ಪೋಸ್ಟ್ಪೋನ್ ಮಾಡಿಲ್ಲ. ಆ್ಯಂಡ್ ಇದುವರೆಗೂ Jan 1, April 1, ಅದು ಸಂಡೇ ಇರಲಿ, ಸ್ಯಾಟರ್ಡೇ ಇರಲಿ, ಹಾಲಿಡೇ ಇರಲಿ, ಏನೇ ಇದ್ರೂ ರಿಸಲ್ಟ್ ಅಂತೂ ಆವಾಗಲೇ ಕೊಡ್ತಿದ್ದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡೇಟ್ಸ್, ಎನಿ ನೋಟಿಫಿಕೇಷನ್ ಅಂತೂ ಬರೋದಂತೂ ಕನ್ಫರ್ಮು. ಸೊ ನೀವು ಪ್ರಿಪೇರ್ ಆಗಿ.
ನಾನು ಮೇ ಬಿ ಡಿಲೇ ಆಗುತ್ತೆ ಅಂತ ಬಟ್ ಇದು ಅಮಾಲ್ಗಮೇಷನಿಂದ ಅಂತ ಐಡಿಯಾ ಇರಲಿಲ್ಲ. ಮೇ ಬಿ ವಾರ್ ಸಿಚುವೇಷನ್ ಏನೋ ಇದೆಯಲ್ಲ, ಸೊ ಅದರಿಂದ ಮೇ ಬಿ ಆಲ್ಟ್ ಆಗ್ಬೋದು ಅಂತ ಆ ಥರ ಐಡಿಯಾ ಇತ್ತು. ಬಟ್ ಇದೇನೋ ಹೊಸ್ದಾಗಿ ಬಂದಿದೆ, ನೋಡೋಣ ನೋಟಿಫಿಕೇಷನ್ ಬರುತ್ತೆ. ಬಂದರೆ ನಾನು ಹೇಳ್ದಂಗೆ ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಬರಬೇಕು ನೋಟಿಫಿಕೇಷನು. ಆ್ಯಂಡ್ ತುಂಬ ಜನ ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ನೋಟಿಫಿಕೇಷನ್ ಬರುತ್ತೆ, ಈ ನೋಟಿಫಿಕೇಷನ್ ಬರುತ್ತೆ, ಎಕ್ಸ್ಪೆಕ್ಟೆಡ್ ಆಳುಮೂಳು ಅಂತ ನಿಮ್ಮ ರಿಟೆನ್ಷನ್ ರೇಟ್ಗೆ, ವ್ಯೂವ್ಸ್ಗೆ ಅಥವಾ ಸಮಥಿಂಗ್ ಏನಕ್ಕೆ. ಸೊ ಬಿ ಕೇರ್ಫುಲ್ ಆಫ್ ದಟ್. ಆ್ಯಂಡ್ ತುಂಬ ಹುಡ್ಕಕ್ಕೆ ಹೋಗಬೇಡಿ. ಇದಿಷ್ಟೇ ಸಾಕು ಇನ್ಫಾರ್ಮೇಷನು. ಡಿಪೆಂಡ್ ಆನ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅಫಿಷಿಯಲ್ ನೋಟಿಫಿಕೇಷನ್, ನಾಟ್ ಆನ್ ಮೀ ಆರ್ ಎನಿ ಅದರ್ ಯೂಟ್ಯೂಬ್ ಚಾನಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.